ಟು ಬಿ ವೆರಿ ಕ್ಲಿಯರ್ ನಾವು ಲವ್ ಗಿವ್ ಎಲ್ಲ ಮಾಡ್ತಾ ಇಲ್ಲ. ನೀನ್ ಬೇರೆ ಸಾಯ್ತಾ ಇದೆಯಾ ಅಂತ ಗೊತ್ತಾಗ್ತಿದೆ. ಮಾತಾಡ್ಬಾರ್ದ ಹೇಳ್ಬಿಡು ಮಾತಾಡೋಣ. ರಾತ್ರಿ ಆದ್ರೆ 4 ಜನ ಹತ್ರ ಫ್ಲೋಟ್ ಮಾಡ್ತಾನ ಅವನು. ನಿನ್ನ ಅಭಿಮಾನಿಗಳಿಗೋಸ್ಕರ ಒಂದ್ ಸಾಂಗ್ ನಮ್ಮ ಮನೆಗ್ ನಾವ್ ತೋರ್ಸಿದ್ದೆ ಆಗ್ಬೇಕು. ಪಿಂಡ ಆಗ್ಬಿಡ್ತೀನಿ ನೀನ್ ತೋರ್ಸಿದ್ನ. ಸೊ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಏನು ಅಂತ ನೋಡಿ, ನಾನು ಚಿಕ್ಕ ವಯಸ್ಸಲ್ಲಿ ಒಂದ್ಸರಿ ಹೋಗಿದ್ದೆ ಆ ಜಾಗಕ್ಕೆ, ಬಟ್ ಇವಾಗೆಲ್ಲ ಹೋಗಕ್ಕಾಗಲ್ಲ. ಸರಿ ಕಾಮ್ ಡೌನ್ ಅಮ್ಮ. ಏನ್ ಇವಾಗ ಈಗ ನೈಟ್ ಎಲ್ಲಂದ್ರೆ ಅಲ್ಲಿ ಇಡಿ ಅವಂಗ ನಂಗೆ ಹಿಡಿದೆ ಬಿಟ್ಕೊಂಡು ಹೋಗ. ಓ ಇಲ್ಲ ನಾನು ಬ್ಲಾಗ್ ಮಾಡ್ತೀನಿ ಅಂತ ನಿನ್ ಸೀರೆ ಹಾಕೊಂಡ್ ಬರ್ತೀಯಾ? ನಾನು ಬ್ಲಾಗ್ ಮಾಡ್ತೀನಿ ಅನ್ನೋಷ್ಟಲ್ಲಿ ಮುಗ್ದೆ ಆಗೋಗಿರುತ್ತೆ ಗೈಸ್. ನನ್ಗೆ ಮದ್ವೆ ಆಗಿ ಮೊಮ್ಮಕ್ಳು ಆಗಿರ್ತಾರೆ. ನನ್ಗೆ ನಮ್ಮಮ್ಮ ಸೀರೆ ಉಡ್ಕೊಂಡು ಬ್ಲಾಗ್ಗೋಸ್ಕರ ಬಂದ್ಬಿಟ್ರೆ ಅಟ್ಲೀಸ್ಟ್ ಹೇಳಕ್ಕಾದ್ರೂ ಒಂದ್ ಇತಿಮಿತಿ ಬೇಡವಾ ಜೀವನದಲ್ಲಿ? ಯಾವಾಗ ಬಂದೇ ಇಲ್ಲ. ಪ್ರೀತಿಯಿಂದ ಕಲ್ಸ್ಕೊಡು. ಹೋಗ್ಬಾ ಬಂಗಾರ ಅನ್ನು. ಅದಂಗೆ ಚಚ್ಚಿ ಅದಕ್ಕಿಂತ ಹೋಗ್ ಬಾರೇಲೇ ಅನ್ನೋ ಇದೆ ಚಂದ. ನೀನ್ ಟೆನ್ಷನ್ ಅಲ್ಲಿ ಒಳ್ಳೆ ಮುಖ ಪಿಕ ಮಾಡ್ಕೊಂಡ್ಬಿಟ್ರೆ ನಾನು ಬಂದ್ಬಿಡ್ತೀನ. ಟೈಮ್ ಆಯ್ತು ಬಾ. ಓ ಮಂಜು ಸ್ವಾಮಿ ಮನೇಲಿ ಪೂಜೆ ಇದೆ, ನಡಿ ಹೋಗೋಣ. ನಾನೇನಾದ್ರೂ ಮಾಡ್ತಾ ಇದೀನಾ ನೋಡಿ. ಕೃಷ್ಣ ಸುಂದ್ರಿ ಇವತ್ತು ಫಸ್ಟ್ ಟೈಮ್ ಚಂದ ರೆಡಿ ಆಗ್ಬಿಟ್ಟವಳೆ. ಏನಕ್ಕೆ ರೆಡಿ ಆಗಿದ್ಯಾ? ಸ್ವಾಮಿಯೇ ಶರಣಮಯ್ಯಪ್ಪ. ಹಲೋ ನಮ್ ವ್ಯೂವರ್ಸ್ಗೆ ನಮಸ್ಕಾರ. ಹಲೋ ಸ್ವಾಮಿ. ಗೈಸ್ ನಮ್ ಸ್ವಾಮಿ ಸ್ವಲ್ಪ ಬಿಸಿ ಇದಾರೆ. ನಮ್ಮ ಮನೇಲಿ ಎಲ್ರು ಇವ್ರು ಮಾತ್ರ ಸೀರಿಯಲ್ ನೋಡೋದ್ರಲ್ಲಿ ಬಿಸಿ ಇರ್ತಾರೆ. ಏನ್ ಮಾಡೋದು? ಏನ್ ನಿನ್ ಪ್ರಾಬ್ಲಮ್? ನಿನ್ ಮರ್ಯಾದೆಗೆ ಹೋಗುವಾಗ ನನ್ ಕೈಲಿ ಹಾಕಿ ಬೈಸ್ಕೊಂಡು ಹೋಗ್ತೀಯ. ನನಗಿದ್ರು ಒಂಥರ ಸಂತೋಷ. ನನ್ ಮಾತಾಡ್ಸೋದು ತಪ್ಪನೇನ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಅವ್ರನ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೆಂಗ್ ತರ್ತವ್ರೆ ಮೈಕ್ ಡಕ್ನ ಏನಂತಾರೆ ಅದನ್ನ? ಸ್ಪೀಕರ್. ನಾನು ನಿಮ್ಗೋಸ್ಕರ ಆಂಜನೇಯ ಗುಡಿತಾವ ಆಂಜನೇಯ. ಅವ್ರದ್ದು ಆಂಜನೇಯನ? ದೊಡ್ಡದು. ನಮ್ದು ಆಂಜನೇಯ ಕಟ್ಸಿರೋದವ್ರು. ಪವಿ ಡ್ಯಾಡಿ ನಾನ ಯಾವಳ ಒಬ್ಳು ಮಾಡೆ. ಸ್ವಾಮಿಯೇ ಶರಣಮಯ್ಯಪ್ಪ ಪ್ಲೀಸ್. ಓ ಸ್ವಾಮಿ, ನಾನೇ ಪರಿಚಿತ, ನಾನೇ ಸದ್ಯ, ನಾನೇ ಪವಿತ್ರ, ಎಲ್ಲ ನಾನೇ. ನಾನೇ ನಿಮ್ಮಮ್ಮ ನಾನು ದೋಸೆ ಅಂತ ಹೇಳಿದ್ದೆ. ಚಂದೆ ಡಾಟಿ ಚಂದೆ ಅಂತ ಹೇಳಿ ಫೋಟೋ ಇಸ್ಕೊಂಡು ಫೋನ್ ತಂದಿಲ್ಲ. ಚಂದೆ ಚಮ್ಮೆ ಫೋನ್ ತಂದಿಲ್ಲ. ನಮ್ಮ ಫೋನೆಲ್ಲ ಫೋಟೋ ಇಸ್ಕೊಂಡು ಒಂದ್ ನಂಬರ್ ಕಟ್ಟಿ ಅವ್ರಿಗೆ ಹಾಕ್ಸ್ಕೊಂಡು. ಬಟ್ ಇವಾಗ ನಾನು ನಮ್ಮ ಪವಿಗೋಸ್ಕರ ಆಡ್ತೀನಿ ಗೈಸ್. ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ, ಅಂದದ ಚಂದದ ಗೊಂಬೆ ನೀನು. ಇದು ಕೊಡ್ಬೇಕು ಪ್ರೈಜ್. ಹಾಡು ಕೋಗಿಲಿಗೆ ದನಿ ಅಂತೆ. ಅಯ್ಯೋ ಆಕ್ಚುಲಿ ಗೈಸ್ ನಮ್ಮ ಅಕ್ಕಂಗೆ ಹೆಂಗೆ ಆಕ್ಟಿಂಗ್ ಸ್ಕಿಲ್ಸ್ ಬಂತು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಅಜ್ಜಿ, ನೆಕ್ಸ್ಟ್ ನಮ್ಮಪ್ಪ. ಎಲ್ಲ ಜೀನ್ಸ್ ವೇರಿಂಗ್ ಜೀನ್ಸ್, ನಾಟ್ ಜೀನ್ಸ್, ಚಪ್ರಿ ಜೀನ್ಸ್, ಬಯೋ ಜೀನ್ಸ್. ಬಯಾಲಜಿ ಸ್ಟೂಡೆಂಟ್ ಪವಿ ಆಡ್ತಾಳೆ. ಒಂದ್ ಸಾಂಗ್ ಇಲ್ಲ ಬೇಡ, ನಿನ್ನ ಅಭಿಮಾನಿಗಳಿಗೋಸ್ಕರ ಒಂದ್ ಸಾಂಗ್. ಯಾವ ಸಾಂಗ್ ಹೇಳು? ಕಣ್ಣು ಎರಡು ಕನ್ನಡಿಯ ತುಂಡಂಗೈತೆ, ಅದ್ರೊಳಗೆ ನನ್ನ ನಾನು ನೋಡಿಕೊಂಡು ತಲೆಯ ಬಾಚಿಕೊಳ್ಳ. ಅಷ್ಟೇ ಸಾಕು ಬಿಡೆ. ನಾನು ಮಾತಾಡಿದ್ಯಾ ಕೇಳಿದ್ಯಾ? ಅದೊಂಥರ ಖುಷಿ ಗೈಸ್ ನನಗೆ. ಕಾಲ್ ಬರ್ತೈತೆ ನೋಡು, ಹೇಳು. ಅದ್ಯಾರೋ ಫೋನ್ ಮಾಡಿ. ನನ್ನ ಲವರ್ ಇದಾರೆ ಅಂದ್ರೆ ನಮ್ಮ ಮನೇಲಿ ನಂಬದೇ ಇಲ್ಲ ಗೈಸ್. ನಂಗೆ ಇದು ಬೇಜಾರು. ಈಗ ಮಾಡ್ಲಾರ ಇಸ್ ಲವರ್ ಇಲ್ಲ ಅನ್ನೋದು ಬೇಜಾರಿಲ್ಲ ಗೈಸ್. ಇವ್ರು ನಮ್ಮಲ್ಲ ಅನ್ನೋದೇ ಬೇಜಾರು ಗೈಸ್. ನಮ್ಮ ಮನೆಗ್ ನಾವ್ ತೋರ್ಸಿದ್ದೆ ಆಗ್ಬೇಕು. ಪಿಂಡ ಆಗ್ಬಿಡ್ತೀನಿ ನೀನ್ ತೋರ್ಸಿದ್ನ ಅನ್ನ ಗೈಸ್. ನಮ್ಮ ಅಜ್ಜಿ ಹೊಗೆ ಹಾಕ್ಸಾದ್ರು ನಾನು ಯಾರು ಇಷ್ಟಪಡ್ತೀನೋ ಅವ್ರನ್ನೇ ಮದ್ವೆ ಆಗ್ತೀನಿ ಗೈಸ್. ನನ್ ಮಗ, ನನ್ ಗಂಡ, ನನ್ ಜೊತೆ ಖರ್ಚು ಮಾಡಿ ನನ್ಗೆ ಉಳಿಸ್ಕೊಂಡವ್ರೆ. ಹೊಗೆ ಹಾಕಿಸ್ತೀನಿ. ನಾನ್ ₹100 ಪಾಲಿಡನ್ ತಗೊಂಡ್ಬಂದು ಹೊಗೆ ಹಾಕ್ಸ್ಬಿಡ್ತೀನಿ ನೀನು. ನಂಬೇಡ ಹುಡುಗಿರನ್ನ ನಂಬೇಡ. ಓಕೆ ಆಡ್ತೀಯಾ? ನನ್ನ ಕರ್ನಾಟಕ ಜನಗಳು ಅವ್ರೆ. ಅಂತ ಪ್ರಾಬ್ಲಮ್ ಆಗಿರೋದು ನಮ್ಮಮ್ಮ ಇವಳು ಪಾಪು ಇದ್ದಾಗ ಪಾಲಿ ಡ್ರಾಪ್ಸ್ ಹಾಕದ್ ಮರ್ತ್ಬಿಟ್ಟವ್ರೆ. ಅದಕ್ಕೆ ಹಿಂಗ್ ಡ್ರಾಪ್ಸ್ ಅದು. ಅದೇನೆ ಅದೇ
ಹಾಕ್ಸಿಲ್ಲ ಅನ್ಸುತ್ತೆ, ಅದಕ್ಕೆ ಹುಚ್ಚಿ ತರ ಆಡ್ತಾ ಇರ್ತಾನ ಅವಾಗ. ನನ್ ಕಾಣಿಸ್ತೀನ? ಇಲ್ಲ, ಕರಿಯಾಗಿ ಕಾಣಿಸ್ತೀಯ, ಪರವಾಗಿಲ್ಲ. ಅದೆಲ್ಲ ಕೇಳ್ತೇನೆ, ನನ್ ಕಾಣಿಸ್ತಿದ್ರೆ ಸಾಕು. ಕಪ್ಪಗ ಬಿಳಕ ಅವೆಲ್ಲ ಬೇಡ ನಿಮ್ಗೆ. ಓಕೆ ಓಕೆ, ನಾನೀಗೊಂದು ಹಾಡಾಡ್ಲ? ಅಯ್ಯ ಅಯ್ಯ ಡೌ ಮಾಡ್ಬೇಡ ನೀನು. ಯಾಕೋ ಪವಿ ಫುಲ್ ಫ್ರೆಶ್ ಮೂಡ್ ಅಲ್ಲ, ಒಳ್ಳೆ ಇಷ್ಟೊಂದೆಲ್ಲ ಮಾತಾಡ್ತಾವಳೆ. ನನಗೆ ಮಾತಾಡ್ಬಾರ್ದ, ಹೇಳ್ಬಿಡು. ಮಾತಾಡಲ್ಲ, ನಾನು ಮಾತಾಡಲ್ಲ. ಅಕ್ಕ, ₹1 ಆಕ್ಟಿಂಗ್ ಮಾಡು. ಆ ₹1 ಯಾವತ್ತಾದ್ರೂ ಕೊಟ್ಟಿದ್ಯಾನೇ ನೀನು? ಕೊಡ್ತೀರಾ? ನೀನ್ ಇಷ್ಟು ಉದ್ದ ಬೇಡ. ಹೌದೇ, ನೀನ್ ಕಾಲೇಜ್ ಹೋಗ್ತಿರ್ಬೇಕಾದ್ರೆ ₹100, ₹50 ಇದೆಲ್ಲ ಲೆಕ್ಕನೇ ಅಲ್ಲ. ಅದೆಲ್ಲ ನಾನ್ ಮಾತಾಡಿದ್ರೆ ₹1. ನೀನ್ ₹100 ಹತ್ರ ಹಿಡ್ಕೋದೆ. ₹1 ಕೊಟ್ಟಿದ್ಯಾ ನೀ ಯಾವತ್ತಾದ್ರೂ? ಕೊಟ್ಟಿರಲ್ಲ. ₹100 ಕೊಟ್ಟಿದ್ಯಾ, ಒಪ್ಕೋತೀನಿ. ಕ್ಷಮಿಸ್ಬೇಡ ಮಾತಾಯಿ. ₹1 ಕೊಟ್ಟಿದ್ಯಾ? ಅದ್ ಬಿಡ. ನಾನು ಕೊಟ್ಟಿದ್ದಿಲ್ಲ ಅಲ್ಲ ತಾಯಿ, ನೀನೊಬ್ಳು ಕಮ್ಮಿ ಬರೀ ನೀನ್ ಮಾತ್ರ ನೋಡ್ಲಿ ಜನ ಅಂತ. ಯಾಕೆ ನಮ್ಮ ಅಜ್ಜಿಗೆ ಫ್ಯಾನ್ಸ್ ಇಲ್ಲ ಅನ್ಕೊಂಡಿದ್ಯಾ? ಹೋಗಿದ ತಕ್ಷಣ ಬಸ್ಸಲ್ಲಿ ಸೀಟ್ ಬಿಟ್ಕೊಡ್ತಾರೆ, ರೋಡಲ್ಲಿ ಮಾತಾಡಿಸ್ತಾರೆ. ಹೌದು, ಅಷ್ಟು ವ್ಯಾಲ್ಯೂಯೇಷನ್ ಕೊಟ್ಟರೆ ನಮ್ಮ ಕರ್ನಾಟಕ ಜನಗಳು ನನಗೆ. ಹ್ಞೂ ಅಜ್ಜಿ, ಕೆಲಸ ಇಲ್ಲ, ಆಟಾಡ್ಕೊಂಡು ಕೂತವೆ. ಟೆನ್ಷನ್ ಅಲ್ಲಿದೆ, ಟೈಮ್ ಆಗೋಯ್ತು. ಹೇಳಪ್ಪ, ನೀನಲ್ಲಿ ಹೇಳು. ನೀನಲ್ಲಿ ಅಲ್ಲಿ ಅಲ್ಲ, ಅದು ಅಲ್ಲಿ ರಾಗ ರಾಗ ಅಜ್ಜಿ. ನೀನಲ್ಲೋ ನಾನಲ್ಲಿ ಈ ಜೀವ ನಿನಗಾಗಿ ನಿನ್ನಲ್ಲಿ 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 ಅಲ್ಲ, ನಿನ್ನಲ್ಲಿ ನಿನ್ನಲ್ಲಿ. ನಿನಗೂ ಬಂದಿಲ್ಲ ರಾಗ ಅಲ್ಲಿ. ಮರ್ತೋಯ್ತು, ನಮ್ಮ ಅಜ್ಜಿಗೆ ಹೇಳ್ಕೊಟ್ಟು ನಮ್ಗೆ ಮರ್ತೋಯ್ತು ಗೈಸ್. ಓಕೆ ಗೈಸ್, ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ದೇವೆ. ಪೂಜೆ ಕಾರ್ಯಕ್ರಮ ಇದೆ ಅಲ್ಲಿ. ಈ ತರ ಎಲ್ಲ ಆಡಲ್ಲ ನಾನು ಗೈಸ್. ಎಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ನಾನು ಆಲ್ರೆಡಿ ಸ್ವಾಮಿಯ ಶರಣಮಯ್ಯಪ್ಪ ಅಂತವ್ರೆ. ಆಗೋಯ್ತಾ ಇಲ್ವಾ ಗೊತ್ತಿಲ್ಲ, ಲೇಟ್ ಆಗಿದ್ರೆ ಭಜನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ, ಬೇಜಾರಾಗುತ್ತೆ. ಚಿಲ್ಲಿ ಅಪ್ರೂಪ್ತ ಮುಲ್ಲಂಗಿ ಮತ್ತೆ ಫುಲ್ಲು ಗರಂ ಆಗ್ಬಿಟ್ರು ತೇಜ ಮೇಲೆ. ನೋಡಿ ಇಬ್ರು ನೀವೆಲ್ಲ ಹೋದ್ರೆ ಇನ್ನೊಂದ್ಸರಿ ಪವಿ ಪ್ಲೀಸ್, ಒನ್ಸ್ ಮೋರ್ ಅಥವಾ ಬೈಯ ಅಥವಾ ಪ್ಲೀಸ್ ಅಥವಾ ಪ್ಲೀಸ್ ನಿನ್ ಕಾಲ್ ಮುಗಿದು ಬಿಡ್ತಿರ್ಬೇಕಿದ್ರೆ ಆಮೇಲೆ ಬಂದು. ನಾನು ತರ್ಲಿಕ್ಕೆ ಅಂತಾನೆ ಇದ್ದೆ ಆಂಟಿ, ಅಲ್ಲಿ ಗ್ರೇಟ್ ಕಾಸ್ಟ್ಲಿ ಅಂತ ಹೇಳಿದೆ ಆಂಟಿ, ಇವ್ರು ಕೇಳಿಲ್ಲ. ಕಾಸ್ಟ್ಲಿನ ಓದಾಗ ತಗೊಂಡ್ಬಂದಿದ್ದಾರೆ ತಾನೆ. ಅವಳು ಬೇಕಾದ್ರೆ ಅವಳು ಎಷ್ಟು ಬೇಕಾದ್ರೆ ತಗೊಂತಾನೆ. ಅದು ಅವಳು ಕಾಸು ಕೊಟ್ಟಿಲ್ಲ ಆಂಟಿ, ಅದು ಡ್ಯಾಡಿ ಕೆಲಾಕ್ಸಿರೋದು. ಅವಳು 20,000 ಆಗಲಿ 30,000 ಆಗಲಿ ಅವಳು ಯಾರ ಕೈಲಾದ್ರು ತಲೆ ಮೇಲೆ ಕೈ ಇರಿಸ್ಬಿಟ್ಟೆ ಅವ್ರ ಅಪ್ಪನ ಹತ್ರ ಹಾಕ್ಬಿಡ್ತಾಳೆ. ಅವಳು ತಗೊಂಡ್ಬಿಡ್ತಾಳೆ. ಏನೇ ತಲೆ ಮೇಲೆ ಕೈ ಪ್ರಮಾಣ ಮಾಡಕ್ಕೆ ನಾನೇ ಒಳ್ಳೆಯವನಲ್ಲಿ, ನಾನು ಬರೀ ಕುತ್ತಿಗೆ ಮೇಲೆ ಕೈ ಇಡ್ತೀನಿ. ಅರ್ಥ ಆಗಿಲ್ಲ. ನಾನು ತೋರಿಸ್ತೀನಿ. ಏನೇ ಎಷ್ಟೇ ಕಾಸು, ಎಷ್ಟೈತೆ ಕಾಸು, ಎಷ್ಟೇ ಕಾಸು. ಮಂಗಳವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಇನ್ನು ಸ್ಟ್ರಾಂಗ್ ಆಗಿ ಮಾಡ್ತಾನೆ. ಫಸ್ಟ್ ಕತ್ತು ಕೈ ಹಾಕಿದೆ, ಎಷ್ಟು ಬೇಗ ಹೋಗಲ್ಲ, ಎಷ್ಟು ಬೇಗ ಹೋಗಲ್ಲ. ಕತ್ತು ಕೈ ಹಾಕಿದ ಫಸ್ಟ್ ಚೈನ್ ಹಿಂಗೆ ಎತ್ಕೊಬೇಕು. ಚೈನ್ ಸಾಕ್ಬಿಡ, ಇವನ್ನ ಬೇರೆ ಈಚೆ ಮಾತಾಡೋಣ. ದೇವ್ರು ನೋಡ್ತಾರೆ. ಸರಿ, ದೇವ್ರ ಜಾಗದಲ್ಲಿ ನೆಟ್ಟಿಗಿರ್ಬೇಕು ಆಯ್ತಾ. ಹೂವ ಕೊಟ್ಬಿಟ್ಟವ್ರಿಗೆ ಈಗಿಲ್ಲ ಬಾಣ್ಲಿ ನೋಡಿ, ಇಲ್ಲಿ ಬಾಣ್ಲಿ. ಅವನೇನೋ ಬಾಣ್ಲಿ ಅವನೇನೇ ಬಾಣ್ಲಿ ಅವನೇ ಬಾಬಾ ಕಳ್ಳಿ ಕಳ್ಳಿ ಹಿಡ್ಕೋ ಫೋನು. ಅದೇನೋ ಭಯ ಪಡ್ತೀಯ ಕುಲಿ ಏನ್ ಮೋಟಿ ಮುತ್ಕೊಳ್ಳೋಣ ಅಂತ. ಗೊತ್ತಿರ್ಲಿಲ್ಲ. ಏನಿಂದ ಆಂಟಿನ ಅವ್ರ ಮಗನ, ಆಂಟಿ ಅವ್ರ ಮಗಳು ಮುತ್ಕೊಡ್ಬೇಡ್ದ, ಗೊತ್ತಾಗುತ್ತೆ. ಅವ್ರ ಮಮ್ಮಿ ಅವ್ರ 10 ಸೊಸೆಗೆ ಮುತ್ಕೊಡ್ಬೇಡ್ದ.
ನಾವ್ ಯಾಕೆ ಸೇಂಗ್ ಒಂದಿನ ಮೇಕಪ್ ಮಾಡ್ಬಾರ್ದು, ಪ್ಲಾನ್ ಹಾಕೊಂಡು ಮೇಕಪ್ ಮಾಡ್ಬಾರ್ದು. ಸೇಂಗ್ ಎಷ್ಟು ಪವಿತ್ರ ಮಾಡ್ಲಿ ಅಂತ ಹೇಳ್ತೀವಿ. ಅವ್ನ್ ಮಾಡಾರ ಈ ಜನ್ಮದಲ್ಲಿ ಅದನ್ನೇ ಮಾಡಿದ್ರಲ್ಲ. ಎಲ್ಲಾರು ಕಮೆಂಟ್ ಅಲ್ಲಿ ಪ್ಲೀಸ್ ಎಲ್ಲಾರು ಕಮೆಂಟ್ ಹಾಕಿ. ನಾನು ಅವಾಗ ಪಕ್ಕ ಸೇಂಗ್ ಎಷ್ಟು ಪವಿನ ತೇಜ ಸೇಂಗ್ ಎಷ್ಟು ಓಕೆ ಸೇಂಗ್ ಎಷ್ಟು ತೇಜ ಮಾಡಿದೆ ಒಳ್ಳೇದಾಗಿ. ಸ್ಟೋರಿ ಹಾಕಿಂದ ನಾವಿದ್ರೆ ಸೇಂಗ್ ಎಷ್ಟು ಸಂಧ್ಯಾನೇ ಮಾಡಿಲ್ಲ, ಹಿಂಗ್ ಸೇಂಗ್ ಎಷ್ಟು ತೇಜ ಮಾಡ್ಬಿಡ್ತೀನ. ನೀನ್ ಯಾಕೆ ಮಾಡಲ್ಲ? ಆಯ್ತು ಪ್ಲೀಸ್ ನನಗೆ ಸೇಂಗ್ ಇಷ್ಟ ಮಾಡ್ರಿ. ನನಗೆ ಸೇಂಗ್ ಇಷ್ಟ ಮಾಡ್ರಿ. ಸೇಂಗ್ ಎಷ್ಟು ವರುಣ್ ಅಂತ ಮಾಡ್ಲಾ? ನಾನೀಗ ಭಿಕ್ಷೆ ಅಂಕಲ್ ಇದ್ರೆ ಅಣ್ಣನ ಹತ್ರ ಹೋಗಿ 10 ರೂಪಾಯಿ ಇಸ್ಕೊಂಬರ್ತೀನಿ. ಬ್ರಿಗೇಡ್ ರೋಡ್ ಬ್ರಿಗೇಡ್ ರೋಡ್ ಹೋಗ್ಬಿಟ್ಟು ಹೋಗು ಕಾಂತರ್ಗಳ ಪ್ರಪೋಸ್ ಹಾಕೊಂತೀನಿ. ಯಾರು ಬಿದ್ರು ಫೈನ್, ಅದ್ರಲ್ಲಿ ಒಬ್ರ ಹತ್ರ ನಾನು ಅಕ್ಸೆಪ್ಟ್ ಮಾಡ್ಬೋದು. ಆದ್ರೆ ಅವ್ನ್ ಅಕ್ಸೆಪ್ಟ್ ಮಾಡಿದ್ರೆ ನಿಮ್ ಪ್ರಪೋಸಲ್ ನ ಏನ್ ಚೀಪ್ ಫೆಲೋ ನಾ ರೋಡ್ ತಮಾಷೆ ಮಾಡಿದ್ರು ಉಗ್ಗೊಂಡ್ ತಂದಿದೆ. ನೆಕ್ಸ್ಟ್ ಎಲ್ಲ ಸೂಪರ್ ಆಗಿ ಕಾಣಿ ಹಂಗೆ ಕಾಣಿ ಹೀರೋ ಟೈಮ್ ಬಂದಾಗ ಗೆಲ್ಲುವಂತೆ. ನನಗ್ ಮಾಡು ನೈಟ್ ಟು ನೈಟ್ ಫೇಮಸ್ ಆಗೋಗ್ತೀಯ ನೀನು. ಬೇಡ ನನ್ಗೆ ಈ ತರ ಎಲ್ಲ ಫೇಮಸ್ ಆಗೋ ಅವಶ್ಯಕತೆ ಇಲ್ಲ. ಎಲ್ಲ ನೈಟ್ ಫೇಮಸ್ ಮಾಡ್ತಾರೆ, ಇವ್ರು ಮಾತ್ರ ನೈಟ್ ಅತ್ತಮ್ಮ ಆನ್ ಫೈರ್. ಅತ್ತಮ್ಮ ಅದೇ ಜೋಶಲ್ಲಿ ಅವ್ನ ಕಪಾಲಕ್ಕೆ ಒಂದು ಹೊಡೆದು ಬಿಡು. ನಂಗೆ ಒಳ್ಳೆ ಕಂಟೆಂಟ್ ಬರ್ತಾವ. ಇವ್ನು ಮಾಡೋಕ್ಕೋಸ್ಕರ ಎರಡು ಹುಡುಗರು ಕರ್ಮ ಇಲ್ಲ, ಏನು ಮಾಡಿ ಅಷ್ಟು ಬೇಜಾರು ಮಾಡ್ತೀನಿ. ಅತ್ತಮ್ಮ ಯಾಕತ್ತ ಮಾಡುದೆ ನನ್ನ ತಮ್ಮನ್ನ? ಹಂಗೆಲ್ಲ ಬೇಡ, ಸಂಧ್ಯಾ ಅಂತ ಹಾಕ್ಸ್ಕೊಡು. ಇಲ್ಲಿ ಬೇಡ, ಇಲ್ಲಿ ಹಾಕ್ಸ್ಕೊ, ಇಲ್ಲಿ ಸಂಧ್ಯಾ ಅಂತ ಹಾಕ್ಸ್ಕೊಡು. ಅವ್ನು ಯಾವ ಪಿಕ್ಚರಲ್ಲಿ ಅವ್ನು ಲೋವರ್ 4 ಜನ ಅಂತ ಹಾಕೊಂಡ್ಬಿಟ್ಟಿದ್ದಾನೆ, ಹಾಕೊಂಡ್ಬಿಟ್ಟಿದ್ದಾನೆ ಆಯ್ತಾ. ಇವಾಗ ಎದ್ದಿ ಬಂದು ಜಡಿತಾ ಅವಳೆ ಹೋಗಿ ಅದನ್ನ ಸುಡ್ಸಕ್ ಹೋಗಿದ್ದಾನೆ ಗೊತ್ತಾ. ಅಕ್ಕ ಅಂತ ಅವಳು ಬಂದು ತುಬುಕ್ ಅಂತ ತುಗಿತಾಳೆ. ನಾನು ಅಕ್ಕ ಕಾಣೋ. ಎಂತಿ ಫಸ್ಟ್ ಅಕ್ಕ ಫಸ್ಟ್ ಹಾಕ್ಸ್ಕೊಡು. ಇಲ್ಲಿ ಹೇಳ್ತೀನಿ, ಬೇಡ ಪರವಾಗಿಲ್ಲ. ನಿನ್ ಎಂತ ಕಬ್ ನನ್ ಮಗ ಅಂತ ನಂಗೆ ಗೊತ್ತು. ಇಲ್ಲ ಹಾಕ್ಸ್ಕೊ. ಈಗಲೇ 3-4 ಇಟ್ಕೊಂಡಿರ್ತೀಯ, ಅವನು ಇಲ್ವಂತೆ. ಅತ್ತಮ್ಮ ನಿಂಗೆ ಗೊತ್ತಿಲ್ಲ ಅತ್ತಮ್ಮ, ರಾತ್ರಿ ಆದ್ರೆ 4 ಜನ ಹತ್ರ ಫ್ಲರ್ಟ್ ಮಾಡ್ತಾನ ಅವನು. ಫ್ಲರ್ಟ್ ಅತ್ತಮ್ಮ, ಫ್ಲರ್ಟ್. ಫೋನ್ ತಗೋ ಚೆಕ್ ಮಾಡ್ಕೊಂಡು ಕೊಟ್ಬಿಡ್ತಾನೆ. ಅವಾಗ ನೀನ್ ಫೋನ್ ಕೊಟ್ಟೈತಾನೆ ಇಲ್ಲಿ ವಿಡಿಯೋ ಮಾಡಕ್ಕೆ. ನನ್ಗೆ 4 ಜನ ಇದ್ದಿದ್ರೆ ನಿನ್ ಕೊಡ್ತೀನ. ನೀನ್ 4 ಜನ ಇರೋದ್ ನನ್ಗೆ ಗೊತ್ತು ಅಂತ ನೀನ್ ನನ್ ಕೊಡ್ತೀಯಾ? ನಾನು ಯಾರಿಗೂ ಹೇಳಲ್ಲ ಅಂತ. ನೀನು ಅಕ್ಕ ಅಂತೀಯ, 4 ಜನ ಹುಡುಗಿರ್ ಮಾಡ್ಕೊಂಡಿದ್ದೀನಿ. ಕೋಳಿ ಪುಕ್ಕ ಬೆಳಗ್ಗೆ ಬಿಡ್ತಾತಲ್ಲ ಕೋಳಿ ಪುಕ್ಕ. ಏನ್ ಕಿಸಿತಿ ಆಯ್ತಮ್ಮ ಅವ್ನು ಹೇಳಿದ ಕೆಳಕ್ಕೆ. ಏನ್ ನಮ್ಮ ಅಮ್ಮನ ಮೇಲೆ ಇದನ್ನ ಕೇರ್ ಫ್ರಮ್ ಹೋಗ್ಬೇಕು. ಏನು ಇಲ್ಲಿ ಹೋಗ್ಬೇಕು ಹಂಗೆ ಇರ್ತಿದ್ಯಾ? ಇರೋ ಇಲ್ಲ 5 ಕಿಲೋಮೀಟರ್ ಈ ಅಮ್ಮನ್ ಪಾಕಿಸ್ತಾನ ಕರ್ಕೊಂಡು ಹೋಗ್ಬೇಕಂತೆ. ಪಕ್ಕದ ಬೀದಿಗೆ ಹೋಗ್ಲಿ ಫಸ್ಟ್ ಒಬ್ಳೆ. ಪಕ್ಕದ ಬೀದಿಗೆ ಹೋಗು, ಆಮೇಲೆ ಪಾಕಿಸ್ತಾನ ಬಗ್ಗೆ ಮಾತಾಡು. ಪಾಕಿಸ್ತಾನ ಅಂತದ್ದೇನಿಲ್ಲ, ನಮ್ಮ ಇಂಡಿಯಾಗಿಂತ ಏನಿಲ್ಲ ಅಲ್ಲಿ. ಗಾಡಿ ತೋರಿಸಿದ್ದೀನಿ ಅವ್ನಿಗೆ, 3 ಚಕ್ರದ ಗಾಡಿ. ನಾನು ತಗೊಂಡು ಹೋಗ್ತೀನಿ, ನೀನ್ ಬರ್ಬೇಡ ಬಿದ್ರಲ್ಲಿ, ನಾನು ಒಬ್ಳೆ ಹೋಗ್ತೀನಿ. ತಗೊಂಡ್ಬಾರ್ದು ಅಂತ ವಾದ ಮಾಡ್ತೀನಿ. ದಿ ಹೆಲ್ ಐ ಯು ಟು ಟೆಲ್ ಮೈ ಗಾಡಿಯಿಂದ ನೀನ್ ಬತ್ತೀಯಾ? ಅದು 3 ಚಕ್ರ ಇದೆ ಡಬ್ಬಾ ಫೆಲೋ. ಏನೇ ನಮ್ಮಮ್ಮ ಹ್ಯಾಂಡಿಕ್ಯಾಪ್ಟ್ 4 ಕೈ 2 ಕಾಲು ಜೋರ್ ಕರೆಕ್ಟ್ ಆಗಿ ಕೊಟ್ಟಂತಾನೆ. ಅದ್ರಿಂದ ಕರೆಕ್ಟ್ ಆಗಿ ಓಡಿಸೋದು ಹೇಳ್ಕೊಡ್ತೀನಿ. ಓಡಿಸು ಅಂದ್ರೆ ಓಡ್ಸಕ್ ನೀನ್ ಎಷ್ಟು ಚಕ್ರದ ಓಡಿಸ್ತೀಯ? ಬಿಡೋ, 3 ಚಕ್ರದ 4 ಚಕ್ರದ ಓಡಿಸ್ತೀನಿ. ಹ್ಯಾಂಡಿಕ್ಯಾಪ್ ಅಲ್ಲ ಅದು, ಇವಾಗ ಹೊಸದಾಗಿ ನೀವು ಬಿಟ್ಟಿದಾರಲ್ಲ. ಅಥವಾ ಆಟೋಮೆಟಿಕ್ ಅಥವಾ ಅವ್ನ ನನ್ ಮಗಂಗೆ ಏನ್ ಗೊತ್ತು, ಕತ್ತೆಗೆ ಏನ್ ಗೊತ್ತು, ಕಸ್ತೂರಿ ವಾಸನೆ. ಇಬ್ರು ಕುತ್ಕೊಂಡು ಹೋಗ್ಬೋದು. ಕಸ್ತೂರಿಗೆ ಕತ್ತೆ ವಾಸನೆ ಗೊತ್ತಾ? ಆ ಕತ್ತೆನೆ ಕಸ್ತೂರಿ ಬಗ್ಗೆ ಮಾತಾಡ್ತಿದ್ಯಲ್ಲ. ಯಾರದು? ನೀನೇ ಅಥವಾ ಅವ್ನು ಹೇಳಿದಕ್ಕೆಲ್ಲ ಕಿಸ್ತು ಬೇಡ್ರಿ ನೀವು. ಸರಿ, ಅವ್ನು ಹೇಳೋದಕ್ಕೆಲ್ಲ ಕಿಸಿ. ಕರೆಕ್ಟ್ ಆಗಿ ಹೇಳ್ದಂಗ ನಗು ಬರುತ್ತೆ, ಸುಮ್ನೆ ನಗು ಬರುತ್ತೆ. ಇವಾಗ ನಾನು ಇನ್ನೂ ಸಪೋರ್ಟ್ ಮಾಡಲ್ಲ, ನನಗೆ ಬೇಕಿದ್ದು. ಎಲ್ಲರೂ ಎಷ್ಟು ವರುಣ್ ಮಾಡಿಸ್ತಾರೆ
ನಾನು ನಿಜ ನಿಮ್ಗೆ ಎಂತ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂದ್ರೆ ನೀವು ಕನ್ಸಲ್ಲಿ ಅನ್ಕೊಂಡೇನ್ ಆಯ್ತು ಇವೆಲ್ಲ ಗೈಸ್, ನಾನು ಸೇಯಿಂಗ್ ಎಷ್ಟು ವರುಣ್ ಮಾಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ. ಅಕಸ್ಮಾತ್ ಏನಾದ್ರು ಪವಿಗಿಂತ ವರುಣ್ ಕಮೆಂಟ್ಸ್ ಜಾಸ್ತಿ ಬಂದ್ರೆ ಫಸ್ಟ್ ವರುಣೇ ಮಾಡ್ಬೇಕು. ಆಯ್ತು, ನನ್ನ ನಂಬಿಕೆ ಇದೆ ನನ್ನ ಸಬ್ಸ್ಕ್ರೈಬರ್ಸ್ ಮೇಲೆ. ನೀವು ಸೇಯಿಂಗ್ ಎಷ್ಟು ವರುಣ್ ಅಂತ ಕಮೆಂಟ್ಸ್ ಅಲ್ಲಿ ಹಾಕಿ ನಾನು ಮಾಡ್ತೀನಿ. ಅಕಸ್ಮಾತ್ ನಿಮ್ ಕಮೆಂಟ್ಸ್ ಬಂದಿಲ್ಲ ಅಂದ್ರೆ ನಾನು ಮೆಜಾರಿಟಿ ಪವಿತ್ರಗಿಂತ ವರುಣ್ ಇದ್ರೆ ಫಸ್ಟ್ ಸಂಜೆ ವರುಣ್ ಸೇಯಿಂಗ್ ಎಷ್ಟು ವರುಣ್ ಹೇಳ್ತಾರೆ. ನೆಕ್ಸ್ಟ್ ತೇಜ ಮಾಡ್ತೇನೆ. ಗೈಸ್, ನಾನು ಒಬ್ಬಳ ಹೆಸರು ಏನಕ್ಕೆ ಹಾಕ್ತೀರಾ? ಸಂಧ್ಯಾ ತೇಜ ಅಂತ ಯಾವಾಗ್ಲೂ ಹಾಕ್ತೀರಾ, ಇವಾಗ ಹಾಕಿ ಪರವಾಗಿಲ್ಲ. ಸಂಧ್ಯಾ ತೇಜ, ಸಂಧ್ಯಾ ತೇಜ. ಯಾವ ಕಡೆ ಬುದ್ಧಿ ಕಲಿಸ್ಬೇಕು ಆ ಕಡೆ ಬುದ್ಧಿ ಸಂಧ್ಯಾ ತೇಜ ಅಂತ ಹಾಕ್ಬೇಡಿ, ನೀವು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತೀರ. ಸಂಧ್ಯಾ ಪಕ್ಕದಲ್ಲಿ ವಿ ವರ್ಸಸ್ ತೇಜ ಅಂತ ಹಾಕಿ. ಕಾಂಪಿಟೇಷನ್ ಇರ್ಬೇಕು, ಇವ್ರ ಮಧ್ಯೆ ಲವ್ ಇರ್ಬಾರ್ದು. ಎಲ್ಲಿದೆ ಇದೆಯಾ ಲವ್? ಬದ್ನೇಕಾಯ್ದೆ ಲವ್. ನಾಯಿ ಮುಂಚೆ ಕಿತ್ಲಾಡ್ತಾರೆ, ನಾಯಿ ಬೇಕು ಕಿತ್ಲಾಡ್ತಾರೆ, ಇವ್ರು ಯಾವ ಲವ್? ಟು ಬಿ ವೆರಿ ಕ್ಲಿಯರ್, ನಾವು ಲವ್ ಗಿವ್ ಎಲ್ಲ ಮಾಡ್ತಾ ಇಲ್ಲ. ಸೊ ಆರಾಮಾಗಿರಿ, ನೀವು ನಾವು ಆರಾಮಾಗಿರ್ತೀವಿ. ಯಾಕೋ ಆರಾಮಾಗಿರೋದಕ್ಕೆ ಹೊಸ ರೂಟ್ ಇಟ್ಕೊಂತ ಫ್ರೆಂಡ್ಸ್ ಅತ್ತೆ ಮಗ ಕಣಿ ಫ್ರೆಂಡ್ಸ್ ಅಂತಿರೋದು. ಇವ್ಳು ಯಾಕೋ ಆರಾಮಾಗಿರೋದಕ್ಕೆ ಹೊಸ ರೂಟ್ ಬಿಡ್ತಾರೆ. ಹೌದು ಹೌದು, ಅದು ಕರೆಕ್ಟ್. ತೇಜ, ನನ್ ನಿನ್ ಜೊತೆ ಸಾಯಕ್ ಇಷ್ಟ ಇಲ್ಲ ತೇಜ. ನೀನ್ ಬೇರೆ ಜೊತೆ ಸಾಯ್ತಾ ಇದೆಯಾ ಅಂತ ನಂಗೆ ಗೊತ್ತಾಗ್ತಿದೆ. ನಾನು ಯಾರ ಜೊತೆ ನಾನಿನ್ನು ಸಿಂಗಲ್ ಗೈಸ್. ಸಿಂಗಲ್ ಅಂತ ಯಾರು ಹಿಂಗ್ ತೋರ್ತಾರ? ಮಾಂಗಲ್ಯ ಚಿನ್ನ ಮದ್ವೆ ಆದ್ರೆ ಮಾಂಗಲ್ಯ ಚಿನ್ನ ತೋರಿಸ್ತಾರೆ, ನಂದೇನಿಲ್ಲ, ಬರೀ ಚೇನ್ ಇದು. ಅದಕ್ಕೆ ಸಿಂಗಲ್ ಗೈಸ್. ಡಬಲ್ ಮಾಡೋಣ ಬಿಡು ನಾವೇ. ಅತ್ತೆ ಬೇಡ ತಮ್ಮ, ನೀನು ಅಷ್ಟೆಲ್ಲ ನೀನು ಬೇಡ ಬೇಡ ಸರಸ ಕುಡ್ಕಿ ಪ್ಯೂರ್ ತಂದು ಅವಳಿಗೆ ಈ ಫೋನ್ ಹೆಂಗ್ ಹೊಡೆದೋಯ್ತು ಗೊತ್ತಾ? ತೇಜಸ್ಸು ಕಿರಿಕ್ ಪಾಟಿ ನೋಡ್ಬಿಟ್ಟು ಓಕೆ ಕಾಣಿಸ್ತಿದ್ಯಾ? ಇವತ್ತಿನ ನ್ಯೂಸ್, ತೇಜಸ್ ಸಾರಿದ ಗೋಡೆ ಯಾವಿದು? ಕಾಂಪೌಂಡ್ ಇದು. ತೇಜಸ್ ಸಾರಿದ ಗೋಡೆ ಯಾವುದು? ಲೇಡೀಸ್ ಕಾಂಪೌಂಡ್ ಇದು. ಕನ್ನಡ ದುರಂಕಾರ ಬೀಳ್ತಿರೋ ಅಂದ್ರೆ ಅದು ಮಿಸ್ ಆಗಿ ಇಲ್ಲ ಲಕ್ಕಿಲಿ ಟೆಂಪರ್ ಕ್ಲಾಸ್ ಹೋಗೈತೆ, ಮೇನ್ ಕ್ಲಾಸ್ ಅದೆಲ್ಲ ಇರಾಮ. ಕಿರಿಕ್ ಪಾಟಿ ಮೂವಿ ನೋಡ್ದ. ಕಿರಿಕ್ ಪಾಟಿಲಿ ಎಲ್ಲಾರು ಆ ಸೊಂದಿಯಿಂದ ಹಿಂಗ್ ಹೋಗೋದು, ಇವನು ಗೋಡೆ ಮೇಲಿಂದ ಹೋಗಿ ಟ್ರೈ ಮಾಡ್ದ, ಫೋನ್ ನೋಡೋದು ಅಷ್ಟೇ. ನಾವು ಒಂಬಾಳೆ ಫ್ಯಾನ್ಸ್. ರಿಷಬ್ ಶೆಟ್ಟಿ, ಕರೆಕ್ಟಾಗಿ ಹೇಳಕ್ ಬರಲ್ಲ. ರಾಜ್ವಿ ಶೆಟ್ಟಿ, ನಿನ್ ಫ್ರೆಂಡ್ ಶೆಟ್ಟಿ ಕೂಡ ಇದೆ. ಗೈಸ್, ನನ್ನ ಫ್ರೆಂಡ್ ಶೆಟ್ಟಿಗೆಲ್ಲ ಕಾಲ್ ಹಾಕ್ಬಿಟ್ಟು ಕೈ ಕಾಲ್ ಹೊಡೆದೇ ಬಿಡ್ತೀನಿ. ಅಮ್ಮ, ನಿಮ್ ಫ್ರೆಂಡ್ಸ್ ಯಾರು? ನಾವು ಬೇಡ ತಾಯಿ. ನನ್ ಫ್ರೆಂಡ್ಸ್ ನ ನಿಮ್ ಮನೆಗೆ ನಾನು ಹುಡ್ದಾಗೆ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ತೇಜಸ್ ಮಾತು ಕೊಟ್ಟಿದ್ದಾನೆ. ನನ್ನ ಟೈಮಲ್ಲಿ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂತ ಹೇಳಿ ಸಿಸ್ಟರ್ಸ್ ಇದ್ದಾಗ ಸೈಲೆಂಟ್ ಆಗ್ಬಿಡ್ತೀನಿ. ಇಲ್ಲ ಅಂದ್ರೆ ಆಲ್ ಇಂಡಿಯನ್ಸ್ ಅಂತ ಹೇಳಿದಾಗ ನನಗೆ ಯಾವಾಗ ಅರಿವು ಬಂತು ಅವಾಗಿಂದ ನಾನು ಇವೆರಡರ ಒಂದು ಒಳ್ಳೆ ಸೈಲೆಂಟ್ ಆಗಿರ್ತೀನಿ. ಒಂದು ಇಂಡಿಯನ್ಸ್ ಇಲ್ಲ ಬ್ರದರ್ಸ್ ಸಿಸ್ಟರ್ಸ್ ಇವೆರಡರ ಸೈಲೆಂಟ್ ಆಗಿರ್ತೀನಿ. ಸೊ ದಟ್ ಐ ಶುಡ್ ಬಿ ಸೇಫ್. ನೋಡು, ಅವ್ನ್ ಪ್ಲೇ ಬಾಯ್ 10 ಜನ ಹುಡುಗಿ ಲವ್ ಮಾಡ್ತಾನೆ. ಲಿವಿಂಗ್ ಒನ್ ಅಂತ ಹೇಳಿದ್ರು ಮುಗ್ದೋಗ್ತಿತ್ತು. ಪ್ಲೇ ಬಾಯ್ ಹಿಡ್ಕೊಂಡು ಅವ್ನ್ ಪ್ಲೇ ಬಾಯ್ ಅಂತೆಲ್ಲ ನಾಲ್ಕು ಮೈಂಟೈನ್ ಮಾಡ್ತಿದ್ಯಾ? ಅಕಸ್ಮಾತ್ ನಾನು ಇವೆರಡೆಲ್ಲ ಹೇಳ್ಬಿಟ್ರೆ ಕೊನೆಯಲ್ಲಿ ಇದೊಂದು ಹೇಳ್ತೀನಿ ಎಕ್ಸೆಪ್ಟ್ ಎಕ್ಸೆಪ್ಟ್ ಅಂತಿದ್ರೆ ಮುಗ್ದೋಗ್ತಿತ್ತು. ಈ ಪ್ಲೇ ಬಾಯ್ ಹುಡುಗರೆಲ್ಲ ಇಷ್ಟೇ, ಎಲ್ಲ ಹುಡುಗರಲ್ಲ. ಅಗೇನ್ ಈ ಹುಡುಗರೆಲ್ಲ ಇಷ್ಟೇ. ಹುಡುಗಿರಲ್ಲ ಬರೀ ಶಾಸ್ತ್ರಮ್ಮ. ಹೌದು, ಎಲ್ಲ ಪುಣ್ಯಾದ್ಗೀತೆ. ಹೌದು. ನಿಮ್ ಜನರೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಜನರೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಸೂಪರ್ ಆಂಟಿ, ಎಕ್ಸ್ಪರ್ಟ್ ಆಂಟಿ, ಬ್ರಿಲಿಯಂಟ್ ಆಂಟಿ. ನಾನು ನಿನ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ? ನಾನು ನಿಮ್ಮ ಅಕ್ಕನ ಬಗ್ಗೆ ಹೇಳ್ತಾ ಇಲ್ಲ, ನಾನು ನಿಮ್ ಬಗ್ಗೆ ಹೇಳ್ತಾ ಇರೋದು. ಯು ಆರ್ ದಿ ವರ್ಸ್ಟ್ ವರ್ಸ್ಟ್. ಯಾವ ಜನರಿ ಯಾವ ನೀವು ಜನರೇಷನ್ ನಾನು 2 ಸೆಕೆಂಡ್ ಯೋಚನೆ ಮಾಡ್ತೀನಿ ಅಂತ ಇದ್ದೀನಿ. ಬಿಟ್ಟು ಬ್ಯಾಡ್ ಅಂತ ಪಾಪಗೂ ನೋ ರೆಸ್ಪೆಕ್ಟ್. ಪಾಪ ಅವಾಗಿಂದ ಸಂಧ್ಯಾ ನೋಡಿ 2 ಮಗು ಓಡೋಯ್ತು ಗೊತ್ತಾ? 2 ಮಗು ಓಡೋಯ್ತು, ಭಯ ಬಿದ್ದು ಓಡೋಯ್ತು ಸಂಧ್ಯಾ ಮತ ನೋಡಿ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲಾಸ್ಟ್ ಬಿಟ್ ನೋಡ್ದಲ್ಲಿ ಸಬ್ಸ್ಕ್ರೈಬ್ ಆಗಿ. ಬೇಗ ನಮ್ಮ ಕುಟುಂಬ ದೊಡ್ಡದಾಗ್ಲಿ. ನೀವು ಸಖತ್ತಾಗಿ ಸಜೆಸ್ಟ್ ಮಾಡ್ತೀರಾ ಅನ್ಸುತ್ತೆ, ಬಿಕಾಸ್ ನಾನು ತುಂಬಾ ಸರಿ ಕಮೆಂಟ್ಸ್ ಎಲ್ಲ ಏನ್ ಬರುತ್ತೋ ಆ ವ್ಲಾಗ್ ಮಾಡಿರ್ತೀನಿ ನಾನು. ಸಖತ್ತಾಗಿ ಸಜೆಸ್ಟ್ ಮಾಡ್ತೀರಾ, ಸೊ ಪ್ಲೀಸ್ ಸಜೆಸ್ಟ್ ಮಾಡಿ. ಅಂಡ್ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ, ಮತ್ತೆ ಸಿಗುವ.